ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಅಕ್ಕಿ ರೊಟ್ಟಿ ಮತ್ತು ಅವರೆಕಾಳು ಉಸ್ಲಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಉಸ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋವಂಥ ತಿಂಡಿ ಇದು. ಸೊ ಸಾಫ್ಟಾಗಿ ರೊಟ್ಟಿ ಮಾಡಬೇಕು ಅನ್ನೋದು ಎಲ್ರದ್ದು ಕನಸು. ಸೊ ಆ ಥರ ಅಂದರೆ ಸಾಫ್ಟಾಗಿ ಹೇಗೆ ಮಾಡೋದು ಅನ್ನೋದು ಇವತ್ತು ನಾನು ತೋರಿಸ್ಕೊಡ್ತೀನಿ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿಲ್ಲಿ 2 ಕಪ್ಪು ನೀರು ಕುದಿಯೋಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೀರು ಕುದಿ ಬಂದಮೇಲೆ ಇದಕ್ಕೆ ನಾನು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಸೊ 2 ಕಪ್ ನೀರಿಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ನಾನು. ಅಂದರೆ ಮತ್ತೆ ಇದನ್ನೇನು ನೀರಲ್ಲಿ ಕುದಿಸ್ಬಿಟ್ಟು ಮುದ್ದೆ ಥರ ಎಲ್ಲ ಬೇಯಿಸ್ಕೊಳಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ನೀರು ಕುದಿಯೋ ನೀರಿಗೆ ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಅಂದರೆ ಹಿಟ್ಟನ್ನು ಫುಲ್ ಕಲಿಸ್ತಿಲ್ಲ ನಾನು, ಜಸ್ಟ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಬಿಸಿ ನೀರಲ್ಲಿ. ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಅಂದರೆ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಯ್ಕೊಳುತ್ತೆ ಅನ್ನೋ ಕಾವಾಗಿನೇ, ಅದಕ್ಕೇನೆ ಅಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಅರ್ಧ kg ಅವರೆಕಾಳು ತೊಗೊಂಡಿದ್ದೀನಿ ನಾನು. ಸೊ ಅಂದರೆ ಉಸ್ಲಿ ಮಾಡೋಕ್ಕೆ. ಈಗ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನು ಸಣ್ಣಗೆ ಹೆಚ್ಕೋಬೇಕು. ಸೊ ನಾನು ಅದಕ್ಕೆ ಚಾಪರ್ ಯೂಸ್ ಮಾಡ್ತಿದ್ದೀನಿ. ಚಾಪರನ್ನಲ್ಲೇ ಸಣ್ಣಗೆ ಚಾಪ್ ಮಾಡಿಕೊಂಡೆ. ನೋಡಿ ಚೆನ್ನಾಗಿ ಅಂದರೆ ಈ ಚಾಪರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅದು ಯೂಸ್ ಮಾಡ್ತೀನಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ತುಂಬ ಯೂಸ್ ಮಾಡ್ತೀನಿ ನಾನು ಈ ಉಸ್ಲಿಗೆ. ಸೊ ಹಾಗಾಗಿ 1 ಕಪ್ಪು ಬೆಳ್ಳುಳ್ಳಿನ ಸುಳಿದಿಟ್ಟಿದ್ದೀನಿ. ಅಂದರೆ ಪೂರ್ತಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿಕ್ಬೇಕು. ಅಂದರೆ ಒಂದು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟು. ನೋಡಿ ಬೆಳ್ಳುಳ್ಳಿ ಸುಳಿದಿಟ್ಟಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸಿದ್ದೀನಿ. ಆಮೇಲೆ ಇದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟು ಅದನ್ನು ಹಾಕಿದೆ. ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಿದೆ. ಬೆಳ್ಳುಳ್ಳಿ ಆ್ಯಡ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಓವರಾಲ್ ಈಗ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಎಣ್ಣೆಯಲ್ಲಿ. ಆದಮೇಲೆ ಇದಕ್ಕೆ ಅವರೆಕಾಳು ಸುಳಿದಿಟ್ಟಿದ್ನಲ್ಲ, ಸೊ ಅವರೆಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ. ಅರ್ಧ kg ಅವರೆಕಾಳು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 3-3.5 ಕಪ್ಪಷ್ಟು ಅವರೆಕಾಳಿದೆ. ಇದಕ್ಕೆ ನಾನು 1 ಕಪ್ಪಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ. ಸೊ ಬೆಳ್ಳುಳ್ಳಿ ಜಾಸ್ತಿ, ಈರುಳ್ಳಿ ಎಲ್ಲ ಏನೂ ಆ್ಯಡ್ ಮಾಡಲ್ಲ, ಜಸ್ಟ್ ಬೆಳ್ಳುಳ್ಳಿ ಮಾತ್ರ. ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಒಂದು 3 ನಿಮಿಷ ಎಣ್ಣೆನಲ್ಲೇ ಫಸ್ಟ್ ಬೇಯಿಸ್ತೀನಿ. ಆಮೇಲೆ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬ ಹಾಕ್ತೀನಿ. ಬೇರೆ ಏನು ಮಸಾಲೆ ಹಾಕಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟಿದೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ 1.5 ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ ನಿಮಗೆ ಸ್ವಲ್ಪ ಉಸ್ಲಿ ತೆಳ್ಳಗೆ ಬೇಕು ಅಂತಂದರೆ ಬೇಕಾದ್ರೆ 2 ಕಪ್ಪಷ್ಟು ಕೂಡ ಆ್ಯಡ್ ಮಾಡಿ ಬೇಯಿಸ್ಕೋಬೋದು. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಅಂದರೆ ಉಸ್ಲಿಗೆ ಅವರೆಕಾಳು ಸ್ವಲ್ಪ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಅದಕ್ಕೆ 3 ವಿಷಲ್ ಬರೋವರೆಗೂ ಬೇಯಿಸ್ಕೊಂಡ್ಬಿಡ್ತೀನಿ. ಬನ್ನಿ ಪಲ್ಯ ರೆಡಿ ಆಗೋದ್ರೊಳಗೆ ರೊಟ್ಟಿ ಕೂಡ ಮಾಡ್ಕೊಂಬೋಣ. ಸೊ ರೊಟ್ಟಿ ಅದು ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ನಲ್ಲ, ಅದು ತಣ್ಣಗಾಗಿದೆ ಈಗ. ಸೊ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸೋದ್ರಿಂದ ಅಂದರೆ ರೊಟ್ಟಿ ತಟ್ಟಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಅಂದರೆ ಎಷ್ಟು ನಾದ್ತೀವೋ ಅಷ್ಟು ಸ್ಟಿಕ್ಕಿನೆಸ್ ಬರುತ್ತೆ. ಸೊ ಹಾಗಾಗಿ ರೊಟ್ಟಿ ತಟ್ಟಬೇಕಾದ್ರೆ ಅಂದರೆ ರೊಟ್ಟಿ ಕಿತ್ತೋಗಲ್ಲ. ನಿಮಗೆ ಹಿಟ್ಟು ಕಲಿಸ್ಬೇಕಾದ್ರೆ ಅಕಸ್ಮಾತ್ ತೆಳ್ಳಗಾಗಿದೆ ಅಂತ ಅನ್ಸಿದ್ರೆ ಅಥವಾ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಗಟ್ಟಿಯಾಗಿದ್ರೆ ಅಥವಾ ತೆಳ್ಳಗಾಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕಲಿಸಿದ್ದಾಯಿತು. ಈಗ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮೇಲ್ಗಡೆ ಅಂದರೆ ಒಂಥರ ಕೋಟಿಂಗ್ ಥರ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಸೊ ಹಾಗಾಗಿ ಅಂದರೆ ಹಿಟ್ಟು ಒಣಗಲ್ಲ ಮತ್ತು ಅಂಟಲ್ಲ, ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸವರಿಟ್ಟಿರ್ತೀನಿ ಅಷ್ಟೇ. ಸೊ ನೋಡಿ ಹಿಟ್ಟು ಅಂದರೆ ಫುಲ್ ಸಾಫ್ಟ್ ಆಗಿದೆ. ಎಷ್ಟು ಸಾಫ್ಟಾಗಿ ಕಲಿಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಹಾಗಾಗಿ ತುಂಬ ಗಟ್ಟಿ ಕಲಿಸ್ಕೋಬಾರ್ದು ಇದನ್ನು. ನೋಡಿ ರೊಟ್ಟಿ ಹಿಟ್ಟು ರೆಡಿ ಇದೆ. ಈಗ ಇದನ್ನು ನಮಗೆ ಯಾವ ಸೈಜಿಗೆ ಬೇಕು ರೊಟ್ಟಿ ಆ ಸೈಜ್ಗೆ ನೋಡಿ ಬಾಲ್ ಅಂದರೆ ಆ ಥರ ಉಂಡೆಗಳು ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಿತ್ತಳೆ ಹಣ್ಣಿನ ಗಾತ್ರದಷ್ಟು ಉಂಡೆಗಳು ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊತಿದ್ದೀನಿ. ಅಂದರೆ ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅರಿಬೇಕು. ಇದನ್ನು ನೀವು ಬೇಕಂದರೆ ಅರಿಬೋದು ಅಥವಾ ಕೈಯಲ್ಲಿ ಕೂಡ ತಟ್ಟಿ ಮಾಡ್ಕೋಬೋದು. ನನಗೆ ಅಂದರೆ ಚಪಾತಿ ಥರ ಅರಿಯೋದು ಈಸಿ ಅನಿಸುತ್ತೆ. ಹಾಗಾಗ್ಬಿಟ್ಟು ನಾನು ಸ್ವಲ್ಪ ತಟ್ಕೊಂಬಿಟ್ಟು ಆಮೇಲೆ ಲಟ್ಟಣಿಗೆನಲ್ಲೇ ಹರ್ಕೊಂಬಿಡ್ತೀನಿ. ನಾನು ಆಲ್ಮೋಸ್ಟ್ ರೊಟ್ಟಿನ ಸ್ಲ್ಯಾಬ್ ಮೇಲೇ ಹರ್ಕೊತಿದ್ದೀನಿ. ಅಂದರೆ ಹಿಟ್ಟು ಹಾಕೊಂಡ್ಬಿಟ್ಟು ಅಂದರೆ ತುಂಬ ಈಸಿಯಾಗಿ ಬರುತ್ತೆ ಅಂತ. ನಿಮ್ಗೆ ಅಕಸ್ಮಾತ್ ಸ್ಲ್ಯಾಬ್ ಮೇಲೆ ಕಷ್ಟ ಆಗುತ್ತೆ ಅಂದರೆ ಮಣೆಗೆ ಕೂಡ ಯೂಸ್ ಮಾಡ್ಬೋದು. ಅದರ್ವೈಸ್ ರೊಟ್ಟಿ ಶೀಟ್ ಇರುತ್ತಲ್ಲ, ರೊಟ್ಟಿ ಶೀಟ್ ಮೇಲೆ ಕೂಡ ಹಿಟ್ಟು ಹಾಕ್ಕೊಂಡು ಹರಿದ್ರೇ
ತುಂಬ ಈಸಿಯಾಗಿ ಬರುತ್ತೆ. ಅಂದರೆ ಕಿತ್ತೋಗಲ್ಲ ನಿಮಗೆ, ಹಂಗೆ ಬೇಕು ಹಾಗೆ ಅಂದ್ರೆ ಹರ್ಕೋಬೋದು. ಸೊ ನೋಡಿ ಈಗ ರೊಟ್ಟಿ ಅರ್ದಿದ್ದಾಯಿತು. ಅಂದರೆ ಈವನಾಗಿ ಅರಿಬೇಕು, ಚೆನ್ನಾಗಿ ಬರುತ್ತೆ. ಸೊ ರೊಟ್ಟಿ ಅರ್ಧ ಆದಮೇಲೆ ಈಗ ಒಂದು ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಕಾದ್ಮೇಲೆ ಇದಕ್ಕೆ ಅಂದರೆ ಹಿಟ್ಟು ಇರುತ್ತಲ್ಲ ಆ ಭಾಗನ ಮೇಲ್ ಮಾಡಿಬಿಟ್ಟು ಹಾಕಬೇಕು. ಅಂದರೆ ಮೇಲ್ಗೆ ಅರಿತಿರ್ತೀವಲ್ಲ ಆ ಭಾಗ ಕೆಳಗೆ ಹೋಗಬೇಕು. ಸೊ ಅಂದರೆ ಸ್ಲ್ಯಾಬ್ ಮೇಲಿರುತ್ತಲ್ಲ ಆ ಪಾರ್ಟು ಮೇಲ್ ಬರೋಂಗೆ ಹಾಕೋಬೇಕು. ಅಂದರೆ ಹಿಟ್ಟು ಮೇಲ್ ಬರೋಂಗೆ. ಸೊ ಹಂಗೆ ಹಾಕಿದ್ಮೇಲೆ ಸ್ವಲ್ಪ ಬೆಂದಿದೆ ಅನ್ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ನೀರು ಮೇಲ್ಗಡೆ ಹಚ್ಕೊತೀನಿ ನಾನು. ಅಂದರೆ ಹಿಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋಗೆ ಸ್ವಲ್ಪ ಹಚ್ಕೊಂಡು ಆಮೇಲೆ ಫ್ಲಿಪ್ ಮಾಡಿ ಹಾಕ್ತೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಪ್ರೆಡ್ ಅಂದರೆ ಆ ಕಡೆ ಈ ಕಡೆ ಮೂವ್ ಮಾಡ್ಕೊಂಡು ರೊಟ್ಟಿ ಬೇಯಿಸ್ಕೊಂಡ್ರೆ ಅಂದರೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ರೊಟ್ಟಿ. ಸೊ ಹಾಗಾಗಿ ಸ್ವಲ್ಪ ಮೂವ್ ಮಾಡಬೇಕು. ಅಂದರೆ 2 ಸತಿ ಫ್ಲಿಪ್ ಮಾಡಾದ್ಮೇಲೆ ನೋಡಿ ಈಗ ಆಯಿತು. ಈಗ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಉಬ್ತಾ ಇದೆ. ಈ ಥರ ಉಬ್ಕೊಂಡ್ಬಂದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಅಂದರೆ ಲೇಯರ್ಸ್ ಬರುತ್ತಲ್ಲ ಹಾಗಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಆಲ್ಮೋಸ್ಟ್ ರೊಟ್ಟಿ ಈಗ ಬೆಂದಿದೆ. ಇದೇ ಥರ ಎಲ್ಲ ರೊಟ್ಟಿನೂ ಹರ್ಕೊಂಡು ಬೇಯಿಸ್ಕೊಂಬಿಡೋಣ. ನಿಮ್ಗೆ ಅಕಸ್ಮಾತ್ ಅಂದರೆ ಅಂಟ್ತಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಕೈಗೆ ಆಮೇಲೆ ಹರ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಬನ್ನಿ ಪಲ್ಯನ ನೋಡೋಣ ಏನಾಗಿದೆ ಅಂತ. ಅಂದರೆ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಸೊ ತಣ್ಣಗಾಗಿರೋದನ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ನಾನು ಎಷ್ಟು ನೀಟಾಗಿ ಬಂದಿದೆ. ಈಗ ಈ ಉಸ್ಲಿನ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಸೊ ಆ ಕುದಿಸ್ಬೇಕಾದ್ರೆ ನಾನು ಇಲ್ಲೊಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನೂ ಆ್ಯಡ್ ಮಾಡಿದ್ದೀನಿ. ತೆಂಗಿನ ತುರಿ ಆಪ್ಷನಲ್, ನಿಮಗೆ ಬೇಕಾದ್ರೆ ಆ್ಯಡ್ ಮಾಡಿ, ಇಲ್ದಿದ್ರೆ ಬಿಟ್ಬಿಡಿ. ಸೊ ಈಗ ಬೆಳ್ಳುಳ್ಳಿ ಚೆನ್ನಾಗಿ ಬಂದಿದೆ. ಈಗ ಕುದಿಸ್ಬೇಕಾದ್ರೆ ಮತ್ತೆ ಮಿಕ್ಸ್ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕರ್ಗೋಗ್ಬಿಡುತ್ತೆ. ಅಂದರೆ ಪಲ್ಯ ಜೊತೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಬೆಳ್ಳುಳ್ಳಿ ಅಂತ ಸಪ್ರೇಟಾಗಿ ಸಿಗಲ್ಲ ನಿಮಗೆ. ಈ ಥರ ತುಂಬ ಬೆಳ್ಳುಳ್ಳಿ ಆ್ಯಡ್ ಮಾಡಿಬಿಟ್ಟು ಉಸ್ಲಿ ಮಾಡೋದ್ರಿಂದ ನಿಮಗೆ ಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಕೆಲವ್ರಿಗೆ. ಸೊ ಆ ಥರ ಆಗಲ್ಲ ಇದು. ನೋಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನೋಡಿ ಈಗ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ಮತ್ತು ಅವರೆಕಾಳು ಉಸ್ಲಿ ಎರಡೂ ರೆಡಿ ಇದೆ. ಅಂದರೆ ನಮ್ಮ ತುಮಕೂರು ಡಿಸ್ಟ್ರಿಕಲ್ಲಿ ಅಂದರೆ ಅವರೆಕಾಳು ಸೀಸನ್ ಬಂತು ಅಂದರೆ ಅಕ್ಕಿ ರೊಟ್ಟಿ ಅವರೆಕಾಳು ಉಸ್ಲಿ ಅಂದರೆ ಒಂಥರ ಬೆಸ್ಟ್ ಕಾಂಬಿನೇಷನ್. ನನಗೆ ಯಾವಾಗಲೂ ಆಲ್ಮೋಸ್ಟ್ ವೀಕ್ಲಿ ಟ್ವೈಸ್ ಅಂತೂ ಮಾಡೇ ಮಾಡ್ತೀವಿ, ತಿಂದೇ ತಿಂತೀವಿ, ಹಾಗಿರುತ್ತೆ. ಉಸ್ಲಿನ ಸುಮಾರು ವೆರೈಟೀಸನ್ನಲ್ಲಿ ಮಾಡ್ತೀವಿ. ಇದು ನನಗೆ ಒನ್ ಆಫ್ ದಿ ಬೆಸ್ಟ್ ಅಂತ ನನ್ನ ಫೇವ್ರೆಟ್ ಇದು ಈ ಟೈಪ್ ಉಸ್ಲಿ. ಸೊ ಹಾಗಾಗಿ ಇವತ್ತು ನಾನು ಫಸ್ಟ್ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಟೈಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ ರೊಟ್ಟಿ ಎಷ್ಟು ನೀಟಾಗಿ ಲೇಯರ್ಸ್ ಆಗಿ ಎಷ್ಟು ನೀಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.